ವಳಿತವನು ವಾರುವವ ಮುಕ್ತಾವಳಿಯ ಅಲಂಕಾರವನು ರಥವನು ಲಲನೆಯರ ನಾನೀಸಿ ಕೊಡುವೆನು ರಾಜಭವನದಲ್ಲಿ. ಎಲೆ ಬೃಹನ್ನಳೆ ನಮ್ಮ ಬೊಪ್ಪನು ಸಲಹಿದಕ್ಕೆ ಕೈಯೊಡನೆ ತೋರಿದೆ. ಎಲೆ ಬೃಹನ್ನಳೆ ಕಲು ಮನವಲ ನಿನ್ನದೆಂದಡೆ ಪಾರ್ಥನಿಂತೆಂದ. ತಾನು ಯುದ್ಧರಂಗದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಉತ್ತರ ಅರ್ಜುನನಿಗೆ ಅಂದರೆ ಬೃಹನ್ನಳೆಗೆ ಒಡ್ಡುವ ಆಮಿಷಗಳು ಎಷ್ಟು ಸುಂದರವಾಗಿದೆ, ಎಷ್ಟು ಸ್ವಾರಸ್ಯಕರವಾಗಿದೆ ನೋಡಿ. ನಿನಗೆ ಭೂಮಿ, ಕುದುರೆ, ರಥ, ಮುತ್ತಿನಾಭರಣಗಳು ಬೇಕಾದಷ್ಟು ಲಲನೆಯರನ್ನು ಅರಮನೆಗೆ ಹೋದ ತಕ್ಷಣ ಕೊಡಿಸುತ್ತೇನೆ. ಕಾವ್ಯದ ಸೌಂದರ್ಯ ಹೇಗಿದೆ ಅಂದರೆ, ತಾನೊಬ್ಬ ಶಿಖಂಡಿಗೆ ತರುಣಿಯನ್ನು ಒದಗಿಸಿಕೊಡ್ತೇನೆ ಎಂಬ ಅಸಂಬದ್ಧ ಮಾತುಗಳನ್ನು ಆಡುತ್ತಿದ್ದೇನೆ ಎನ್ನುವಂತಹ ಅರಿವು ಉತ್ತರನಿಗಿಲ್ಲ. ಪಾಪ ಬೃಹನ್ನಳೆಗಾದರೂ ತರುಣಿಯರ ಅಗತ್ಯ ಇದೆಯೋ? ಆದರೂ ಉತ್ತರನಿಗೆ ಬದುಕಿದರೆ ಸಾಕು ಅನ್ನುವಂತಹ ವಿಚಾರದಲ್ಲಿ ಈ ರೀತಿಯಾದಂತಹ ಅಸಂಬದ್ಧ ಪ್ರಲಾಪಗಳೆಲ್ಲ ಉತ್ತರನಿಂದ ಹೊರಬರ್ತಾ ಇದೆ. ಅರ್ಜುನ ಉತ್ತರನನ್ನು ಯುದ್ಧೋನ್ಮುಖನಾಗಿ ಮಾಡಲಿಕ್ಕೆ ಪಾರಲೌಕಿಕ ಆಮಿಷಗಳನ್ನೆಲ್ಲ ತಿಳಿಯಪಡಿಸಿದರೆ, ವೀರ ಸ್ವರ್ಗವೋ ದೇವಲಲನೆಯರೋ ಈ ರೀತಿಯ ಆಮಿಷಗಳನ್ನೆಲ್ಲ ಒಡ್ಡಿದರೆ, ಇಲ್ಲಿ ಪ್ರತಿಯಾಗಿ ಉತ್ತರನೇ ಬೃಹನ್ನಳೆಗೆ ಇಹದ ಸುಖಗಳನ್ನು ಆಮಿಷಗಳನ್ನು ಒಡ್ಡುತ್ತಾ ಇದ್ದಾನೆ. ಜೊತೆಗೆ ಮುಂದುವರಿತಾ ಹೀಗೆ ಹೇಳ್ತಾನೆ, ನನ್ನಪ್ಪ ನಿನ್ನನ್ನು ಸಾಕಿದವರು, ನಮ್ಮ ತಂದೆಯ ಭೃತ್ಯ ನೀನು. ಆದರೆ ಇಂತಹ ಒಂದು ಸಂದರ್ಭದಲ್ಲಿ ನನ್ನನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಕೈ ಕೊಡ್ತಾ ಇದ್ದೀಯಾ? ಎಂತಹ ಕಲ್ಲು ಮನಸ್ಸು ಅಂತ ಹೇಳ್ತಾ ಅರ್ಜುನನಿಗೆ ದಾಸಧರ್ಮದ ಬೋಧನೆಯನ್ನು ಮಾಡ್ತಾ ಇದ್ದಾನೆ. ತಾನು ಕ್ಷತ್ರಿಯ ಧರ್ಮವನ್ನು ಪಾಲಿಸದೇ ಇರುವುದನ್ನು ದೋಷವಾಗಿ ಕಾಣದ ಉತ್ತರ ಬೃಹನ್ನಳೆ ದಾಸಧರ್ಮವನ್ನು ಪಾಲಿಸದೇ ಇರುವುದನ್ನು ದೂಷಿಸ್ತಾ ಇದ್ದಾನೆ. ಇದಲ್ವೇ ವಿಡಂಬನೆ? ಒಂದು ರೀತಿಯಲ್ಲಿ ಲೋಕದ ಧರ್ಮವೇ ಹಾಗೆ ತಾನೆ. ನೀತಿ ಪಾಠಗಳೆಲ್ಲ ಲೋಕಕ್ಕೆ. ಮಗಳ ಮನೆಯಲ್ಲಿ ಅಳಿಯ ಅಡಿಗೆ ಮಾಡಿದರೆ ಅದು ಮಗಳು ಮಾಡಿದ ಪುಣ್ಯ. ಮನೆಯಲ್ಲಿ ಸೊಸೆಗೆ ಮಗ ಸಹಾಯ ಮಾಡಿದರೆ ಅದು ನಮ್ಮ ದೌರ್ಭಾಗ್ಯ. ಅದಕ್ಕೆ ಬಸವಣ್ಣನವರು ಹೀಗೆ ಹೇಳಿದ್ದಾರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ. ನಮ್ಮ ಲೌಕಿಕರ ಪಾಡು ಸಾಮಾನ್ಯವಾಗಿ ವ್ಯತಿರಿಕ್ತವಾಗಿಯೇ ಇರುತ್ತದೆ. ಲೋಕದ ಡೊಂಕು ತಿದ್ದುವುದರಲ್ಲೇ ನಮಗೆ ಆಸಕ್ತಿ. ಹಾಗಾಗಿ ನಾವು ಸದಾ ಬೇರೆಯವರನ್ನು ತಿದ್ದಲಿಕ್ಕೆ ಹೋಗ್ತೇವೆ, ಬೇರೆಯವರ ತಪ್ಪುಗಳನ್ನೇ ಎತ್ತಿ ಆಡಿಕೊಂಡಿರ್ತೇವೆ ಹೊರತು ನಮ್ಮನ್ನು ನಾವು ಯಾವತ್ತೂ ನೋಡಿಕೊಳ್ಳುವುದಿಲ್ಲ. ಉತ್ತರ ಈ ರೀತಿಯ ಮಾತುಗಳನ್ನೆಲ್ಲ ಆಡ್ತಾ ಇರುವಾಗ ಬೃಹನ್ನಳೆ ಜೀವನ ಧರ್ಮದ ಉದಾತ್ತತೆಯನ್ನು ಎಷ್ಟು ಸುಂದರವಾಗಿ ಮುಂದಿನ ಪದ್ಯದ ಮೂಲಕ ಹೇಳ್ತಾನೆ ನೋಡಿ. ಪೊಡವಿಪತಿಗಳ ಬಸುರ ಬಂದು ಈ ಒಡಲ ಕಕ್ಕುಲಿತೆಯನು ಕಾಳಗದೆಡೆಗೆ ಮಾಡಿದರಿಲ್ಲ. ಭೂತ ಭವಿಷ್ಯಮಾನದಲ್ಲಿ ಈ ಒಡಲ ಕಕ್ಕುಲಿತೆಯನು ಮಾಡಿದರಿಲ್ಲ. ನುಡಿಯಬಹುದೇ ಬಂಜೆವಾತನು ನುಡಿಯಬಹುದೇ, ಸುಡು ಸುಡು ಎಲವೋ ರಾಜಬಾಹಿರ ನಡೆವರೂಥದ ಹೊರಗೆ.
ಕಾದಲು ಬೇಡ ಬಾಯಂದ ಬೃಹನ್ನಳೆ ಉತ್ತರನಲ್ಲಿ ಹೀಗೆ ಹೇಳ್ತಾನೆ, ಈ ದೇಹ ಇವತ್ತೋ ನಾಳೆನೋ ಬಿದ್ದು ಹೋಗ್ತದೆ. ಆದರೆ ಕೀರ್ತಿ ಅಪಕೀರ್ತಿಗಳೆಂಬುವಂಥದ್ದು ಭೂಮಿ ಇರುವವರೆಗೂ ಇರುವಂಥದ್ದು. ನಿನಗಿರುವ ಈ ಬದುಕಿನ ಆಸೆ, ಬದುಕುವ ಆಸೆ, ನಶ್ವರ ದೇಹದ ಭೋಗ ಕಾಮನೆಗಳನ್ನು ಅನುಭವಿಸುವ ಬಯಕೆ, ಇವುಗಳೆಲ್ಲ ಇಹಪರದಲ್ಲಿ ಒದಗಬಹುದಾದ ಕೀರ್ತಿಯನ್ನು ಕೆಡಿಸಬಲ್ಲವು. ಅದನ್ನು ಕೆಡಿಸಿಕೊಳ್ಬೇಡ, ಅಪಕೀರ್ತಿಯನ್ನು ಪಡೆಯಬೇಡ ಎನ್ನುತ್ತಾ ಜೀವನ ಧರ್ಮದ ಉದಾತ್ತ ಚಿಂತನೆಗಳನ್ನು ಆ ಉತ್ತರನಲ್ಲಿ ಬಿತ್ತುವ ಪ್ರಯತ್ನವನ್ನು ಮಾಡ್ತಾನೆ. ಇಲ್ಲಿ ಜೀವಭೋಗಕ್ಕಿಂತಲೂ ಕೀರ್ತಿ ದೊಡ್ಡದು. ಕೀರ್ತಿಗೋಸ್ಕರವಾಗಿ ನಾವು ಶ್ರಮಿಸಬೇಕು ಅನ್ನುವಂತಹ ಮಾತು ಬೃಹನ್ನಳೆಯಿಂದ ಬರ್ತದೆ. ಡಿ ವಿ ಜಿಯವರ ಒಂದು ಮಂಕುತಿಮ್ಮನ ಕಗ್ಗ ಈ ರೀತಿಯಾಗಿ ಹೇಳ್ತದೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹ ಮೀಮೆಲ್ಲಕ್ಕುಂ ತೀಕ್ಷ್ಣ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ. ನಮ್ಮೆಲ್ಲರ ಒಳಗೂ ಸಹ ಮನ್ನಣೆಯ ದಾಹ ಅನ್ನುವಂಥದ್ದು ಪ್ರಬಲವಾಗಿರ್ತದೆ. ಉತ್ತರನ ಅವಸ್ಥೆಯನ್ನು ಗಮನಿಸಿದ್ರು ಅದೇ. ಅವನು ರಾಜಭೋಗದಲ್ಲಿ ಸೊಕ್ಕಿದ ಸುಕುಮಾರ, ರಾಜ ವೈಭವದಲ್ಲೇ ಹುಟ್ಟಿ ಬೆಳೆದವನು. ಸುತ್ತಮುತ್ತಲಿರುವಂತಹ ತರುಣಿಯರ ಓಲೈಕೆಯಲ್ಲಿ ತನ್ನ ಹೆಚ್ಚುಗಾರಿಕೆಯನ್ನು ಕಂಡುಕೊಂಡವನು. ಬಟ್ಟಂಗಿಗಳ ಹೊಗಳು ಬಂಟರ ಜೈಕಾರದ ಗುಂಜನವನ್ನೇ ಮೈ ತುಂಬ ಬುಂಜಿಸಿಕೊಂಡು ಬೆಳೆದವನು. ಇವನಿಗಾದರೂ ಮನ್ನಣೆ ಅಂತ ಹೇಳುವಂಥದ್ದು ಸಾಧನೆ ಇಲ್ಲದೆ ಸುಲಭವಾಗಿ ದೊರಕಿಬಿಟ್ಟಿದೆ. ಸಾಮಾನ್ಯವಾಗಿ ಹೀಗೆ ಬೆಳೆದ ಮಕ್ಕಳಲ್ಲಿ ಒಂದು ಮಕ್ಕಳೆಲ್ಲ ಕೂಪಮಂಡೂಕವೇ ಆಗಿ ಹೋಗಿಬಿಡ್ತಾರೆ. ತಮ್ಮ ಭ್ರಮೆಯ ಬದುಕನ್ನೇ ವಾಸ್ತವ ಅಂತ ಅಂದುಕೊಂಡಿರ್ತಾರೆ. ಅದಕ್ಕಿಂತಾಚೆಗೆ ಬೇರೆ ವಿಚಾರಗಳೇ ಇಲ್ಲ ಅನ್ನುವ ಹಾಗೆ. ಮಂಡೂಕಗಳು ಎಲ್ಲೇ ಇರಲಿ, ಮಂಡೂಕಗಳೇ ತಾನೆ. ತಾವು ಗಾಯನ ಮಾಡ್ತಾ ಇದ್ದೇವೆ ಅಂತ ಅವುಗಳು ಅಂದುಕೊಳ್ತವೆ, ಬೇರೆಯವರಿಗೆ ಅದು ಒಟಗುಟ್ಟಿದ ಹಾಗೆ ಕೇಳ್ತದಷ್ಟೆ. ಆದರೆ ಉತ್ತರನಿಗೆ ಇರುವ ಹಾಗೆ ಸಾಧನೆ ಇಲ್ಲದೆ ದೊರಕುವಂತಹ ಮನ್ನಣೆಯ ಹೊರತಾಗಿ ತನ್ನ ಜೀವನ ಧರ್ಮದ, ಸಹಜ ಧರ್ಮದ ಕರ್ಮ ಪಾಲನೆಗನುಸಾರವಾಗಿ ದೊರಕುವಂತಹ ಮನ್ನಣೆ ಇದೆಯಲ್ಲ, ಅದು ಶಾಶ್ವತವಾದದ್ದು ಅನ್ನುವುದು ಬೃಹನ್ನಳೆಯ ವಿಚಾರ. ಹಾಗಾಗಿ ಕೃತಕಾವರಣಕ್ಕೆ ಹೊರತಾದ ನೈಜ ಸಾಮರ್ಥ್ಯದಿಂದ ದೊರಕುವ ಸಹಜ ಪ್ರಕ್ರಿಯೆಯಾಗಿ ಒದಗಿ ಬರುವ ಅಂತಹ ಕೀರ್ತಿಗೆ ಭಾಜನನಾಗುವಂತಹ ಕೆಲಸ ಮಾಡು ಅನ್ನುವಂತಹ ಬೋಧನೆ ಬೃಹನ್ನಳೆಯಿಂದ ಉತ್ತರನಿಗೆ ಒದಗಿ ಬರ್ತಾ ಇದೆ. ಈ ರೀತಿಯಾಗಿ ಹಂತ ಹಂತವಾಗಿ ಬೃಹನ್ನಳೆ ಉತ್ತರನಲ್ಲಿರುವಂತಹ ಏನು ನೈಜ ಕ್ಷತ್ರಿಯತ್ವ ಇದೆ, ಕ್ಷಾತ್ರತ್ವ ಇದೆ, ಅದನ್ನು ಹೊರತೆಗೆಯುವಂತಹ ಆತನನ್ನು ನಿಜವಾದ ಅರ್ಥದಲ್ಲಿ ಒಬ್ಬ ಯೋಧನನ್ನಾಗಿ ಮಾಡುವಂತಹ ಪ್ರಯತ್ನದಲ್ಲಿ ನಮಗೆ ಮುಂದಿನ ಮಹಾಭಾರತ ಯುದ್ಧದಲ್ಲಿಯೂ ಇದರ ಫಲಸ್ವರೂಪ ಗೊತ್ತಾಗ್ತದೆ. ಆತ ವೀರ ಯೋಧನಾಗಿಯೇ ಕ್ಷತ್ರಿಯೋಚಿತ ರೀತಿಯಲ್ಲಿಯೇ ಯುದ್ಧ ಮಾಡ್ತಾನೆ. ಅಂತಹ ಪ್ರಯತ್ನವನ್ನು ಬೃಹನ್ನಳೆ ಮಾಡ್ತಾ ಇದ್ದಾನೆ. ವಂದನೆಗಳು.